ನಾನು ಈವ್ನಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಸ್ವಲ್ಪ ಜನರು ನನ್ನ ಪಿ ಸಿ ಸೆಟಪ್ ಎಲ್ಲ ನೋಡ್ಬಿಟ್ಟು ಇಷ್ಟು ಲಕ್ಷದ ಪಿ ಸಿ ನಿಂಗೆ ಬೇಕಾಗಿತ್ತ ಬ್ರೋ ಅಂತ ಕಮೆಂಟ್ ಮಾಡಕ್ ಬಂದಿದ್ರು. ಇಲ್ಲಿಗೆ ಏನು ಇನ್ವೆಸ್ಟ್ ಮಾಡಿದೆ, ಅದರಲ್ಲಿ ನಾನು ಮನೆಗೆ ಸ್ವಲ್ಪ ಸಾಮಾನು ತಗೊಂಡೋಗಿ ಅಮ್ಮಂಗೆ ಅದು ಇದು ಕೊಡಿಸ್ಬಿಟ್ಟು ದುಡ್ಡೆಲ್ಲ ಉಡಾಯಿಸ್ಬಿಡ್ಬೋದಿತ್ತು ಬ್ರೋ. ದುಡ್ಡು ಸಂಪಾದನೆ ಮಾಡೋಕ್ಕೆ ವರ್ಷಗಟ್ಟಲೆ ಟೈಮ್ ತಗೊಂಡಿದ್ದೀವಿ. ಆ ದುಡ್ಡನ್ನ ಸ್ಪೆಂಡ್ ಮಾಡೋಕ್ಕೆ ಒಂದಿನ ಸಾಕಿತ್ತು. ಎಲ್ಲ ಕಡೆ ಖರ್ಚು ಮಾಡ್ಕೊಂಡು ಅದು ಇದು ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತು. ಬಟ್ ಲಿಟ್ರಲಿ ಸೊ ನಾನು ಆ ಕೆಲಸ ಮಾಡಿಲ್ಲ. ಏನಕ್ಕೋಸ್ಕರ ಇಲ್ಲಿಗೆ ಇನ್ವೆಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಾನು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀನಿ. ಇನ್ನೊಂದು ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್. ನಾನು ಏನೋ ಒಂದು ಮಾಡ್ತೀನಿ ಅಂತ ಅದ್ರ ಕೈ ಹಾಕಿದ್ರೆ ಅದು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಾನು ಮನಸ್ಸು ಮಾಡಿದ್ರೆ ಗೈಸ್ ಪಿ ಸಿ ತಗೊಳ್ಳೋ ಬದ್ರು ಇದ್ರದ್ದು ಅಮೌಂಟ್ ಏನಿದೆ ಆ ಅಮೌಂಟ್ನ ಸ್ವಲ್ಪ ಸೇವಿಂಗ್ಸ್ ಮಾಡ್ಬಿಟ್ಟು ಜೊತೆಗೆ ನನ್ನ ಬೈಕ್ನ ಸೇಲ್ ಮಾಡ್ಬಿಟ್ಟು ಅಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಅಮೌಂಟ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬೇಕು ಅಂದ್ರೆ ಸವಸಕ್ಕೆ Z900 ಸೆಕೆಂಡ್ಸಲ್ಲಿ ತಗೊಂಡ್ಬಿಟ್ಟು ಅದರಲ್ಲೂ ಕೂಡ ನಾನು ಎಂಜಾಯ್ ಮಾಡ್ಬೋದಿತ್ತು. ಎಂಜಾಯ್ ಅಂತ ಹೇಳೋಕ್ಕಿಂತ ಶೋಕಿ ಮಾಡ್ಬೋದಿತ್ತು. ಬಟ್ ನಾನು ಏನಕ್ಕೆ ಸೂಪರ್ ಬೈಕಿಗೆ ಇನ್ವೆಸ್ಟ್ ಮಾಡಿದೆ, ಈ ಕಡೆ ಇನ್ವೆಸ್ಟ್ ಮಾಡಿದೆ ಅಂದ್ರೆ ಸೊ ಇದರಿಂದ ಅರ್ನಿಂಗ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಸೊ ಸೂಪರ್ ಬೈಕ್ ತಗೊಬಂದ್ಬಿಟ್ರೆ 4-5 ಜನ ನೋಡ್ತಾರೆ, ಸೊ ಖುಷಿ ಪಡ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಅದ್ರಲ್ಲಿ ನಮ್ಗೇನು ಅರ್ನಿಂಗ್ ಇಲ್ಲ. ಅದಕ್ಕೆ ನಾವು ಫ್ಯೂಲ್ ಹಾಕಬೇಕು, ಅದನ್ನೇ ಮೇಂಟೈನ್ ನಾವು ಮಾಡಬೇಕು. ಸೊ ಇವಾಗಿನ ಸಿಚುವೇಶನ್ ಅಲ್ಲಿ ನಾವು